ಹಲೋ ನೀಟ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ನೀಟ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಿದ್ದೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ನಿಮ್ಮ ಒಂದು ರಿಸಲ್ಟ್ ಬಂದ್ಬಿಟ್ಟು ನಿನ್ನೆ ಅನೌನ್ಸ್ಮೆಂಟ್ ಆಗಿದೆ. ನೀವಿನ್ನ ರಿಸಲ್ಟ್ ನ ಚೆಕ್ ಮಾಡಿಲ್ಲ ಅಂದ್ರೆ NTI ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ತುಂಬಾ ಜನ ಬಂದು ಇನ್ನ ರಿಸಲ್ಟೇ ಚೆಕ್ ಮಾಡಿಲ್ಲ, ಅದಕ್ಕೋಸ್ಕರನೇ ಇನ್ಫಾರ್ಮೇಶನ್ ತಿಳಿಸ್ತಿದ್ದೀನಿ. ಮೊದಲನೇದಾಗಿ ನೀಟ್ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂದ್ರೆ ಮೊದಲನೇದಾಗಿ NTI ನವರು ಏನ್ ಮಾಡ್ತಾರೆ ಅಂದ್ರೆ ನೀಟ್ ನ ಒಂದು ಡೀಟೇಲ್ಸ್ ನ KA ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಕ್ಕೆ ಹೇಳ್ತಾರೆ. ಸೊ ಇನ್ಫಾರ್ಮೇಶನ್ಸ್ ಇರುತ್ತೆ ನೋಡಿ, ಅದನ್ನ ಅಪ್ಲೋಡ್ ಮಾಡಕ್ಕೆ ಹೇಳ್ತಾರೆ. ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಇನ್ಫಾರ್ಮೇಶನ್ ಅಪ್ಲೋಡ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡ್ತಾರೆ, ಮತ್ತೆ ಫೀಸ್ ಸ್ಟ್ರಕ್ಚರ್ ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಒಂದು ಕಾಲೇಜ್ನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅಂತ ಅನ್ಕೊಳ್ಳಿ, ಎಷ್ಟು ಸೀಟ್ಸ್ ಇದಾವೆ, ಕ್ಯಾಟಗರಿ ವೈಸು ಎಷ್ಟು ಸೀಟ್ಸ್ ಇದೆ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾರೆ. ಎರಡನೇದಾಗಿ ಆ ಒಂದು ಸೀಟ್ಸ್ಗೆ ಅಮೌಂಟ್ ಎಷ್ಟಿದೆ. ಇವಾಗ ಒಂದು ಕಾಲೇಜ್ಗೆ ಹೋಗಿ ಸೇರ್ಕೊಂತೀರಾ ಅಂದರೆ ಅಮೌಂಟ್ ಕಟ್ಟಲೇಬೇಕಲ್ವಾ. ಸೊ ಅದು ಎಷ್ಟಿದೆ, ಒಂದು ಸೀಟ್ಸ್ಗೆ ಎಷ್ಟಿದೆ ಅಂತಲೂ ಕೂಡ ಅದು ಕ್ಯಾಟಗರಿ ವೈಸ್ ನಿಮಗೆ ಡಿಪೆಂಡ್ ಆಗುತ್ತೆ. ರ್ಯಾಂಕ್ ವೈಸನ್ನು ಕೂಡ ಡಿಪೆಂಡ್ ಆಗುತ್ತೆ. ಗೌರ್ಮೆಂಟ್ ಕಾಲೇಜಲ್ಲೂ ಕೂಡ ನಿಮಗೆ ಸೀಟ್ ಸಿಗಬೇಕು ಅಂತ ಹೇಳೋದಾದ್ರೆ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ಈ ರೀತಿ ನಿಮಗೆ ರಿಲೀಸ್ ಮಾಡಿ ಆದಮೇಲೆ KAನವ್ರು ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ರಿಲೀಸ್ ಮಾಡ್ತಾರೆ. ಅಂದರೆ ವೆರಿಫಿಕೇಶನ್ ಸ್ಲಿಪ್ನ ರಿಲೀಸ್ ಮಾಡ್ತಾರೆ. ಒನ್ಸ್ ನೀವು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ನ ತೆಗೆಸ್ಕೊಂಡಿದ್ದೀರಾ ಅಂದರೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆಪ್ಪ ಅಂದರೆ ಫಸ್ಟ್ ರೌಂಡ್ ಆಫ್ ಕೌನ್ಸಲಿಂಗ್ ಇರುತ್ತೆ, ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾಗತ್ತೆ. ಸೊ ಇವೆಲ್ಲ ಡೀಟೇಲ್ಸನ್ನು ಕೂಡ ನಾನು ನಿಮಗೆ ಮೆಂಬರ್ಸ್ಗೆ ತಿಳಿಸ್ಕೊಡ್ತೀನಿ, ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಜಾಯಿನ್ ಬಟನ್ ಇರುತ್ತೆ ನೋಡಿ, ಆ ಒಂದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು 29 ರೂಪಾಯಿ ಪ್ಲಾನ್ನ ಸೆಲೆಕ್ಟ್ ಮಾಡಿ ನೀವು ಮೆಂಬರ್ಶಿಪ್ನ ತೊಗೊಂಡಿದ್ದೀರಾ ಅಂದರೆ ಕೌನ್ಸಲಿಂಗ್ ಪ್ರೋಸೆಸ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡುವಂಥದ್ದು, ಮತ್ತು ಮೂರನೇದಾಗಿ ಮತ್ತು ಆಪ್ಷನ್ ಎಂಟ್ರಿ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಎಂಟ್ರಿ ಕಾಲೇಜಸ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು. KCT ಅವಾಗಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಮೆಂಬರ್ಸಿಗೆ ಮಾತ್ರ. ನೀಟ್ ಇವತ್ತು ಸಾಯಂಕಾಲ ಬರುತ್ತೆ. ನೀವು ಮೆಂಬರ್ಶಿಪ್ನ ತೊಗೊಂಡಿದ್ದೀರಾ ಅಂದರೆ ಇವತ್ತೇನೆ ಆಪ್ಷನ್ ಎಂಟ್ರಿ ವಿಡಿಯೋ ನೀವು ನೋಡಬಹುದು. ತುಂಬ ಅಂದರೆ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ, ಅದಕ್ಕೋಸ್ಕರ ಮೆಂಬರ್ಸಿಗೆ ಮಾತ್ರ ಇಟ್ಟಿದ್ದೀನಿ, ಜಸ್ಟ್ 29 ರೂಪೀಸ್ಗೆ ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ ಈ ಥರ ನಿಮ್ಗೆ ಇಲ್ಲಿ ಪ್ರೊಸೀಜರ್ ಇರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಪೇಡ್ ಕೌನ್ಸಲಿಂಗ್ ಮಾಡ್ತಿದ್ದಾರೆ, 1000 ರೂಪಾಯಿ 2000 ರೂಪಾಯಿ ಕೊಟ್ಬಿಟ್ಟು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾವು ಮೆಂಬರ್ಸಿಗೆ ಮಾತ್ರ 29 ರೂಪಾಯಿನಲ್ಲಿ ಚಾರ್ಜ್ ಮಾಡ್ತಿದ್ದೀವಿ. ಸೊ ಇದೊಂದು ಬೆಸ್ಟ್ ವಿಷಯ. ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ನೀಟ್ ಕೌನ್ಸಿಲಿಂಗ್ಗೆ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಮತ್ತು ನೆಕ್ಸ್ಟು ಹೈಯರ್ ಸ್ಟಡೀಸ್ಗೆ ಹೋಗ್ತಿದ್ದಾರೆ, ಎಲ್ಲರಿಗೂ ಕೂಡ ಜೈ ಹಿಂದ್, ವಂದೇ ಮಾತರಂ.